ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಧಾ. ನಿಮಗೆಲ್ಲರಿಗೂ MS ರಾಧಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಲೆಮನ್ ಚಿಕನ್ ಮಾಡೋಣ. ಲೆಮನ್ ಚಿಕನ್ ಮಾಡೋಕ್ಕೆ ಅರ್ಧ kg ಚಿಕನ್ನ ತಗೊಳ್ಳಿ. ಒಂದು ಕಡಾಯಿ ತಗೊಳ್ಳಿ. ಚಿಕನ್ನ ಸೇರಿಸ್ಕೊಳ್ಳಿ. ಅರ್ಧ kg ಚಿಕನ್ನ ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಕಾರ್ನ್ಫ್ಲವರು, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ ಒಂದು 4, ಕರಿಬೇವು 4 ಕಡ್ಡಿಯಷ್ಟು, ಒಂದು ಲಿಂಬೆಹಣ್ಣು. ಲಿಂಬೆಹಣ್ಣಿನ ರಸನ ಚಿಕನ್ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಲೆಮನ್ ಚಿಕನ್ ಅಂದರೆ ಲೆಮನ್ ಚಿಕನ್ಗೆ ಲೆಮನ್ ಜಾಸ್ತಿ ಇರಬೇಕು ರಸ. ದೊಡ್ಡ ಸೈಜಿನ ಲಿಂಬೆಹಣ್ಣು ಅಂದರೆ 1 ತಗೊಳ್ಳಿ. ಚಿಕ್ಕ ಸೈಜ್ ಇದ್ದರೆ ಲಿಂಬೆಹಣ್ಣು 2 ತಗೊಳ್ಳಿ. ಈ ರೀತಿ ಲಿಂಬೆಹಣ್ಣು ರಸನ ಚಿಕನ್ ಮೇಲೆ ಹಾಕೊಬೇಕು. ಈಗ ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕಾರ್ನ್ಫ್ಲವರು, ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲವನ್ನು ಚಿಕನ್ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಇದು ಒಂದು ಅರ್ಧ ಅವರು ಕಲಸಿ ಮ್ಯಾರಿನೇಷನ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು. ಈ ರೀತಿ ಈಗ ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಅರ್ಧ ಅವರ್ ಆದರೂ ಕಲಸಿ ಇಕ್ಬೇಕು. ಇದನ್ನು ಚೆನ್ನಾಗಿ ಚಿಕನ್ಗೆಲ್ಲ ಉಪ್ಪು ಖಾರ ಹಿಡಿಬೇಕು. ಆಗ ತಿನ್ನೋಕ್ಕೆ ಚೆನ್ನಾಗಿರ್ತದೆ, ಜ್ಯೂಸಿಯಾಗಿರ್ತದೆ. ಈ ರೀತಿ ಕಲಸಿ ಒಂದು ½ ಅನ್ ಅವರು ಬಿಡಬೇಕು. ಚೆನ್ನಾಗಿ ಈಗ ½ ಅನ್ ಅವರ್ ಆಗಿದೆ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಚಿಕನ್ನು ಬೇಯಬೇಕಲ್ವ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು ಚಿಕನ್ನ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಪಾತ್ರೆ ದಪ್ಪ ಇರೋದನ್ನ ಇಟ್ಕೊಬೇಕು. ಇಲ್ಲಿ ಕಾರ್ನ್ಫ್ಲವರ್ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ತಳ ಹಿಡಿಯೋ ಚಾನ್ಸಸ್ ಇರ್ತದೆ. ಈ ರೀತಿ ಅವಾಗ ತಿರುಗಿಸ್ಕೊಡ್ತಾ ಇರಬೇಕು. ಒಂದು 10 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡಿ. ಉರಿನ ಸಣ್ಣ ಮಾಡಿಬಿಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಚೆನ್ನಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ. ಈ ರೀತಿ ಜ್ಯೂಸಿಯಾಗಿ ಬಂದಿರ್ತದೆ ನೋಡಿ. ಈ ರೀತಿ ಆಗಿದೆ ಇವಾಗ. ಇದು ನೀರು ದೋಸೆಗೆಲ್ಲ ಸೂಪರ್ ಆಗಿರ್ತದೆ. ನೋಡಿ ಆಗಿದೆ ಇದು. ಈಗ ಈ ರೀತಿ ಚೆನ್ನಾಗಿ ಬೆಂದಿದೆ ಇವಾಗ ಚಿಕನ್ ಎಲ್ಲ. ಲೆಮನ್ ಚಿಲ್ಲಿ ಚಿಕನ್ ಸವಿಯಲು ಸಿದ್ಧವಾಗಿದೆ. ನೋಡಿ, ಲೆಮನ್ ಚಿಕನು ರೆಡಿಯಾಗಿದೆ.
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.